2 ವರ್ಷಗಳ ನಂತರ ತುಂಬಿದ ಕೆರೆಗೆ ರೈತರಿಂದ ಗಂಗೆ ಪೂಜೆಯನ್ನ ಮಾಡಿದ್ದು ಬಾಗಿನವನ್ನು ಅರ್ಪಿಸಲಾಗಿದೆ. ಪೂರ್ವಿಕರ ಕಾಲದಿಂದಲೂ ಕೆರೆ ತುಂಬಿದಾಗ ರೈತರ ಸಂಭ್ರಮ ಮುಗಿಲು ಮುಟ್ಟುತ್ತೆ. ರೈತರ ಸಂಭ್ರಮಕ್ಕೆ ಕಾರಣ ಕೆರೆಗಳು ತುಂಬಿದಾಗ ಉತ್ತಮ ಬೆಳೆ ಕೈ ಸೇರುತ್ತೆ ಎನ್ನುವಂಥ ನಂಬಿಕೆ ಪ್ರತೀತಿ. ಆದ್ದರಿಂದ ಕೆರೆಗಳು ತುಂಬಿದಾಗ ಕೆರೆಗೆ ಪೂಜೆ ಸಲ್ಲಿಸಿ ಬಾಗಿನ ಅರ್ಪಿಸುವುದು ಪೂರ್ವಿಕರ ಕಾಲದಿಂದಲೂ ಕೂಡ ರೈತರು ನಡೆಸಿಕೊಂಡು ಬಂದಿರುವಂತಹ ಆಚರಣೆಯಾಗಿದೆ. ಕೊರಟಗೆರೆ ತಾಲೂಕಿನ ಅಗ್ರಹಾರ ಕೆರೆ ತುಂಬಿದ್ರೆ ಸುತ್ತಮುತ್ತಲಿನ 10 ಹಳ್ಳಿಯ ರೈತರು ಸಂತೃಪ್ತಿಯಾಗಿ ಆಹಾರದ ಬೆಳೆಗಳನ್ನು ಬೆಳೀತಾ ಇದ್ರು. ಆದರೆ ಕೊರಟಗೆರೆ ಪಟ್ಟಣಕ್ಕೆ ಈಗ ಕುಡಿಯುವ ನೀರಿನ ಪೂರೈಕೆಗೆ ಕಳೆದ 12 ವರ್ಷಗಳಿಂದ ರೈತರು ಬೆಳೆಯುವ ಬೆಳೆಗೆ ಒಂದು ಹನಿ ನೀರನ್ನ ಬಿಡ್ತಾ ಇಲ್ಲ ಅಧಿಕಾರಿಗಳು. ಇಲ್ಲಿನ ರೈತರು ಹಾಗೂ ಅಧಿಕಾರಿಗಳ ನಡುವೆ ಒಪ್ಪಂದ ಆಗಿದ್ದೇ ಬೇರೆ, ಆದರೆ ಇಲ್ಲಿ ನಡೆದಿದ್ದೇ ಬೇರೆ. ಆಯಿತು, ಅದಕ್ಕಾದ್ರೂ ಭದ್ರತೆ ಒದಗಿಸಿದ್ದಾರಾ? ಅದು ಕೂಡ ಕಣ್ಮರೆಯಾಗಿದೆ. ಇಲ್ಲಿನ ಕ್ರಷರ್ಗಳ ಹಾವಳಿ. ಎಂಐ ಇಲಾಖೆ ವತಿಯಿಂದ ಕೆರೆಯ ಭದ್ರತೆ ಮರೀಚಿಕೆಯಾಗಿದೆ. ಕೆರೆಯ ನೀರು ಮಾತ್ರ ಇವರಿಗೆ ಬೇಕು, ಆದರೆ ಕೆರೆಯ ನಿರ್ವಹಣೆ ಮಾತ್ರ ಇವರಿಗೆ ಬೇಡವಾಗಿದೆ ಅಂತ ಅಗ್ರಹಾರ ವೀರಭದ್ರಸ್ವಾಮಿ ಸೇವಾ ಕಾರ್ಯಕರ್ತರು ಹಾಗೂ ರೈತರಿಂದ ಬೇಸರದ ಮಾತುಗಳನ್ನು ಆಡಿದರು. ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಇದ್ದ ಗಮನ ಹರಿಸಲಿ ಅಂತ ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ಶ್ರೀ ವೀರಭದ್ರಸ್ವಾಮಿ ಸೇವಾ ಸಮಿತಿ ಅಧ್ಯಕ್ಷರಾದ ಎಸ್ ಸುರೇಂದ್ರ ಬಾಬು, ಕಾರ್ಯದರ್ಶಿ ವಿ ಸುರೇಶ್, ಖಜಾಂಚಿ ಗಿರೀಶ್, ಅಖಿಲ ಭಾರತ ವೀರಶೈವ ಸಮಾಜ ತಾಲೂಕು ಉಪಾಧ್ಯಕ್ಷ ವಿನಯ್ ಕುಮಾರ್ ಸೇರಿದಂತೆ ಕಾರ್ಯಕಾರಿ ಮಂಡಳಿಯವರು ಹಾಗೂ ಗ್ರಾಮಸ್ಥರು ಹಾಜರಿದ್ದರು. ಜಟ್ಟಿ ಅಗ್ರಹಾರ ನಮ್ದು ವೀರಭದ್ರಸ್ವಾಮಿ ಸೇವಾ ಸಮಿತಿಯಿಂದ ನಮ್ದು ಕೆರೆ ಕೋಡಿ ಹೋಗಿರೋದ್ರಿಂದ ಜಟ್ಟಿ ಅಗ್ರಹಾರದ್ದು ಅದಕ್ಕೆ ಶುಕ್ರವಾರ, ಶ್ರಾವಣ ಶುಕ್ರವಾರದ ಅದಕ್ಕೆ ಗಂಗೆ ಪೂಜೆ ಮಾಡಿ ಬಾಗಣ ಅರ್ಪಿಸ್ತಾ ಇದ್ದೀವಿ. ಪ್ರತಿ ವರ್ಷ ಇದೇ ರೀತಿ ಮಾಡ್ತಾರೆ. ಪ್ರತಿ ವರ್ಷ ಕೆರೆ ತುಂಬಿದಾಗೆಲ್ಲ ಮಾಡ್ತಾ ಇರ್ತೀವಿ. ಕೆರೆ ತುಂಬಿದಾಗ ಊರಿನ ಗ್ರಾಮಸ್ಥರೆಲ್ಲ ಕೂಡ ಬರ್ತಾರೆ. ಗ್ರಾಮಸ್ಥರೆಲ್ಲ ಸೇರ್ತೀವಿ. ಅಕ್ಕಪಕ್ಕ ಗ್ರಾಮಸ್ಥರು ಇರೋದ್ರಿಂದ ಸಂಪ್ರದಾಯ ಪ್ರಕಾರ ಎಲ್ಲರೂ ಗಂಗೆ ಪೂಜೆ ಮಾಡ್ತೀವಿ, ಮತ್ತೆ ಬಾಗಣ ಅರ್ಪಿಸ್ತೀವಿ. ಮುತ್ತೈದರೆಲ್ಲ ಸೇರ್ಬಿಟ್ಟು ಇಲ್ಲಿ ಪ್ರಸಾದನ ವಿತರಣೆ ಮಾಡ್ತಾರೆ. ಹಂಗೇನೆ ಎಲ್ಲ ಜನ ಸೇರ್ಕೊಂಡು ಪ್ರಸಾದ ತಿಂದ್ಬಿಟ್ಟು ಮತ್ತೆ ಶಾಂತಿ ಕೋರ್ಬಿಟ್ಟು ಇದು ಮಾಡ್ತಾರೆ. ಇದು ಮಾಡೋದಕ್ಕೋಸ್ಕರ ಸ್ವಲ್ಪ ಡೈನಮೈಟ್ ನ ಸ್ವಲ್ಪ ಇದನ್ನ ಸೌಂಡ್ ಕಮ್ಮಿ ಮಾಡೋದಕ್ಕೆ ಇದ್ ಮಾಡ್ಕೊಡಿ. ಏನು ಡೈನಮೈಟ್ ಅಂದ್ರೆ ಏನು? ಇಲ್ಲಿ ಬ್ಲಾಸ್ಟ್ ಮಾಡ್ತಾರಲ್ಲ ಸರ್, ಅದರಿಂದ ಪಾಪ ಇನ್ನೇನಿಲ್ಲ, ಜಾಸ್ತಿ ಆದ್ರೆ ಕೆರೆ ಏರಿ ಬಿರುಕು ಬಿಟ್ಬಿಟ್ಟಿದೆ. ಮತ್ತೆ ಏನಾದ್ರು ಹೆಚ್ಚು ಕಮ್ಮಿ ಆಯ್ತು ಅಂತಂದ್ರೆ ಸರ್ತಿನೂ ಬಿರುಕು ಬಿಟ್ಟಿತ್ತು. ಎಲ್ಲ ಊರಿನ ಜನ ಎಲ್ಲ ಸೇರ್ಕೊಂಡು ತಹಶೀಲ್ದಾರ್ಗೆ ಅರ್ಜಿ ಕೊಟ್ಬಿಟ್ಟು ಮತ್ತೆ ಇಲ್ಲಿ ಗಿಡ ಗಂಟೆ ಬೆಳೆದಿರೋದನ್ನೆಲ್ಲ ಕ್ಲೀನ್ ಮಾಡಿಸಿದ್ರು ಸ್ವಲ್ಪ. ಆದ್ರೆ ಅದು ಡೈನಮೈಟ್ ಜಾಸ್ತಿ ಇದ್ ಮಾಡ್ತಾ ಇರೋದ್ರಿಂದ ಸೌಂಡ್ ಜಾಸ್ತಿ. ಕ್ರಷರ್ಗಳಿದೆಯಾ? ಕ್ರಷರ್ಗಳ ಸಮಸ್ಯೆ ಕೆರೆಗೆ ಸಮಸ್ಯೆ ಆಗುತ್ತೆ. ಊರಿನ ಮನೆಗಳಿಗೂ ಸಮಸ್ಯೆ ಸರ್, ಎಲ್ಲ ಬಿರುಕು ಬಿಟ್ಟಿದಾವೆ. ಊರಿನ ಮನೆಗಳ್ದು ಎಲ್ಲಾರು ಹೋಗ್ಲಿ, ಇದು ಅಲ್ಲ ಇದು ಕೆರೆ ಅನ್ನೋದು 16 ಹಳ್ಳಿಗಳಿಗೆ ಸಂಬಂಧಪಟ್ಟಿದ್ದು. ಅದಕ್ಕೆ ತೊಂದರೆ ಆಗ್ಬಾರ್ದು, ಮತ್ತೆ ಕಟ್ಟೋದಕ್ಕಾಗಲ್ಲ. ಕೇಳದಾಗದಂಗೆ ಹೆಸರು ಎಸ್ ಸುರೇಂದ್ರ ಬಾಬು, ಅಗ್ರಹಾರ ವೀರಭದ್ರಸ್ವಾಮಿ ಸೇವಾ ಸಮಿತಿಯ ಅಧ್ಯಕ್ಷರು. ಈ ಕೆರೆ 22ನೇ ಇಸ್ವಿಯಲ್ಲಿ ತುಂಬಿತ್ತು, ಈಗ 24ನೇ ಇಸ್ವಿಯಲ್ಲಿ ತುಂಬಿದೆ. ಆದರೂ ವ್ಯವಸಾಯಕ್ಕೆ ಏನು ಪ್ರಯೋಜನ ಇಲ್ಲ. ಬರೀ ಕೊರಟಗೆರೆಗೆ ಕುಡಿಯೋ ನೀರಿಗೋಸ್ಕರ ಮಾತ್ರನೇ ಪ್ರಾವಿಷನ್ ಮಾಡಿರೋದ್ರಿಂದ ರೈತರಿಗೆ ಯಾವ ವಿಧವಾದ ಅನುಕೂಲನೂ ಇಲ್ಲ. ಈ ಕೆರೆ ನೀರಿನಿಂದ ಹೆಚ್ಚು ಕಮ್ಮಿ 10-12 ಹಳ್ಳಿ 1000 ಎಕರೆ ಸಾಗಿತ್ತು. ಹಿಂದೆ ಸಾವಿರಾರು ಮೂಟೆ, 100 ಕ್ವಿಂಟಲ್, 1000 ಕ್ವಿಂಟಲ್ ಭತ್ತ ಬೆಳೀತಿದ್ವಿ. ಅದು 2010ರಿಂದ ಈಚೆಗೆ ರೈತರಿಗೆ ಯಾವುದೇ ವಿಧವಾದ ಪ್ರಯೋಜನವೂ ಇಲ್ಲ. ಬೇಸಿಗೆಯಲ್ಲಿ ತೋಟ ತುಡಿಕೆಗಳು ಒಣಗ್ತಿದ್ರು, ಈ ನೀರು ಕೊಡಲಿಕ್ಕೂ ಸರ್ಕಾರದವ್ರು ಒಪ್ತಾ ಇಲ್ಲ. ಹಂಗಾಗಿ ರೈತರದು ಭಾಳ ಇದಾಗ್ಬಿಟ್ಟಿದೆ. ಮೊನ್ನೆ ಬೇಸಿಗೆ ಒಳಗಂತೂ ಅಂತರ್ಜಲ ಪೂರ್ತಿ ಬತ್ತಿ ಹೋಗಿ 100 ಸಾವಿರಾರು ಅಡಿಕೆ ಗಿಡಗಳು, ತೆಂಗಿನ ಮರಗಳು ಒಣಗಿ ಹೋದವು. ಆದರೂ ಸರ್ಕಾರದವ್ರನ್ನ ಹೋಗಿ ನಾವು ಶಾಸಕರನ್ನ ಕೇಳ್ಕೊಂಡಾಗ ನೀವು ಆ ಬಗ್ಗೆ ಕೇಳಲೇಬೇಡಿ, ಎಲೆಕ್ಷನ್ ಇದೆ, ಈಗ ಎಲೆಕ್ಷನ್ ಆದಮೇಲೆ ಬನ್ನಿ ಅಂದರು. ಅಷ್ಟೊತ್ತಿಗೆ ಮಳೆ ಒದಕ್ಕಂತೂ ಒಣಗೋಗೋರು ಹೋದ್ರು. ರೈತರು ಬೇಕಾದಷ್ಟು ಜನ ನೊಂದ್ಕೊಂಡ್ಬಿಟ್ರು. ಹಂಗಾಗಿ ಇದು ರೈತರಿಗೆ ಯಾವ ವಿಧವಾದ ಪ್ರಯೋಜನವೂ ಇಲ್ಲ. ನಮ್ಮೂರ ಕೆರೆಯಿಂದ ಬರೀ ಕೊರಟಗೆರೆ ಕುಡಿಯೋ ನೀರಿಗೋಸ್ಕರ ಮಾತ್ರನೇ ಪ್ರಯೋಜನ. ಅಂತರ್ಜಲ ವೃದ್ಧಿ ಆಗುತ್ತಲ್ವ ಇದ್ರ ನೀರಲ್ಲಿದ್ರೆ? ಅಂತರ್ಜಲ ವೃದ್ಧಿ ಆಗುತ್ತೆ. ಬೇಸಿಗೆ ಒಳಗೆ ಏರಿಂದ ಕೆಳಗಡೆಗೆ ಅಂತರ್ಜಲ ವೃದ್ಧಿ ಆಗಲ್ಲ. 30 ಹೆಜ್ಜೆಗಳಿಂದ ಹಿಂಭಾಗದ ನೀರಿಗೆ ಮಾತ್ರ ಅನುಕೂಲ ಹೊರತು ಒಂದೇ ಒಂದು ಹನಿ ನೀರೂ ಸೀಪೇಜ್ ಆಗಲ್ಲ ಏರಿಯಿಂದ ಕೆಳಕ್ಕೆ. 2024 ಮೊನ್ನೆ ಮಂಗಳವಾರ ದಿನ ಕೆರೆ ಕೋಡಿ ಆದ್ರಿಂದ ಇವತ್ತು ಬಾಗಿನ ಬಿಡೋಕ್ಕೆ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಅದರಿಂದ ತಮ್ಮೆಲ್ಲರಿಗೂ ಶುಭಾಶಯ. ಸೇರಿ ಅಕ್ಕಪಕ್ಕದ ಗ್ರಾಮಸ್ಥರು ಸೇರಿ ವೀರಭದ್ರಸ್ವಾಮಿ ಸೇವಾ ಸಮಿತಿಯಿಂದ ಬಾಗನ ಅರ್ಪಿಸುವ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಇಲ್ಲ ಅವ್ರಿಗೊಂದು ಕೊಟ್ಬಿಟ್ಟು ಹೇಳಿದ್ದೀನಿ, ಇಲ್ಲ ನಾನು ಫಾಲೋಅಪ್ ಮಾಡ್ತೀನಿ ಅಂತ ಹೇಳಿದ್ರೆ ಅವ್ರಿಗೂ ಒಂದು 10 ಜನ ಸೇರಿದ್ರೆ ಕೆಲಸ ಮಾಡ್ತಾರೆ. ಏನಂದರೆ ನಮ್ಮ ಲೋಕಲ್ ಅವ್ರಿಗೆ ಅನುಕೂಲ ಆಗ್ತದೆ ನೆನೆಸ್ಕೊಳ್ತಾರೆ. ಈ ಪೀರಿಯಡ್ಗಿಂತ ಕೆಲಸ ಆಯಿತು ಸಾಮಾನ್ಯ ಅವ್ರಿಗೆ ಅನುಕೂಲ ಆಗ್ತದೆ.
ತಿರ್ಗಾಕಿಲ್ಲ ಸರ್ ಎಲ್ಲ ಹೋಗುವಂತ ಒಂದ್ಕಿಂತ 60-70 ರೂಪಾಯಿ ತೂತಿಗೆ 60 ಕೇಳಲ್ಲ ಕಾಣೋದೇ ಇಲ್ಲ ಬೆಲೆನೇ ಏನ ಕೊಡ್ತಾರಲ್ಲ